ದರ್ಶನ ಮಾಡ್ತಾ ಇದ್ದಾರೆ. ಆ ದರ್ಶನದಿಂದ ಅವರಿಗೆ ಬಲವಾದಂತಹ ಶಕ್ತಿ, ಆರೋಗ್ಯ, ಆನಂದ, ಆಯುಷ್ಯವನ್ನು ಕೊಟ್ಟು ಮನೆಯಲ್ಲೂ ಸಹ ಸುಖ, ಶಾಂತಿ, ಮನಸ್ಸಿಗೆ ನೆಮ್ಮದಿ, ಐಶ್ವರ್ಯವನ್ನು ತಂದು ಮಾಡುವಂಥ ಉದ್ಯೋಗ, ಯಾವಾಗಲೆಲ್ಲ ಹೆಚ್ಚಿನ ಲಾಭವನ್ನು ತಂದು ಮನಸ್ಸಿನ ಇಷ್ಟೇ ಅಂತ ಈಡೇರಿಸಿ ಸದಾ ಕಾಪಾಡಪ್ಪ. ಓಂ ವೀರಭದ್ರೇಶ್ವರಾಯ ನಮಃ. ಓಂ ವೀರಭದ್ರೇಶ್ವರಾಯ ನಮಃ. ಓಂ ವೀರಭದ್ರೇಶ್ವರಾಯ ನಮಃ. ಓಂ ಹರ ರತ್ನಾವಳಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರಿಗೂ ನಮ್ಮ ಟೆಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇಂದು ನಾವು ಭೇಟಿ ನೀಡುತ್ತಿರುವುದು ಉಡುಪಿ ಜಿಲ್ಲೆಯ ಪ್ರಸಿದ್ಧ ಪವಿತ್ರ ಕ್ಷೇತ್ರವಾದಂತಹ ಅಮೃತೇಶ್ವರಿ ದೇವಸ್ಥಾನ. ಇದು ಕೋಟದಲ್ಲಿದೆ. ಈ ದೇವಾಲಯದ ಇತಿಹಾಸ, ವಿಶೇಷತೆ ಮತ್ತು ಇಲ್ಲಿ ನಡೆಯುವ ಪೂಜೆಗಳ ಬಗ್ಗೆ ವಿವರಣೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮತ್ತು ಇಲ್ಲಿ ಮೊದಲೇ ಹೇಳಿರೋ ಹಾಗೆ ಹಲವು ಮಕ್ಕಳ ತಾಯಿ ಅಂತಲೂ ಕೂಡ ಕರೀತಾರೆ. ಯಾರಿಗೆಲ್ಲ ಮಕ್ಕಳಿಲ್ಲ ದಯವಿಟ್ಟು ಇಲ್ಲಿಗೆ ಹೋಗಿ ಹರಕೆ ಕಟ್ಕೊಂಡು ನೀವು ಪೂಜೆ ನೆರವೇರಿಸ್ಕೊಂಬಂದರೆ ಖಂಡಿತ ಮಕ್ಕಳಾಗುತ್ತೆ ಅಂತ ಹೇಳ್ತಾರೆ. ಖಂಡಿತ ಯಾರು ಮಕ್ಕಳಿಲ್ಲ ಖಂಡಿತ ಚಿಂತಿಸ್ಬೇಡಿ. ಈ ದೇವಸ್ಥಾನಕ್ಕೆ ಉಡುಪಿಯಲ್ಲಿದೆ, ಕೋಟ ಜಿಲ್ಲೆಯಲ್ಲಿದೆ. ನೀವು ಖಂಡಿತ ಇಲ್ಲಿ ಹೋಗಿ ಒಂದ್ಸಲಿ ಬೇಡ್ಕೊಂಡು ಹರಕೆ ಕಟ್ಕೊಂಬಂದರೆ ಇಲ್ಲಿ ಏನೇನು ಪ್ರಸಿದ್ಧಿ, ಏನೇನು ಇತಿಹಾಸ ನಡೀತಿದೆ ಅಂತ ಅದ್ರ ಬಗ್ಗೆನೂ ಕೂಡ ವಿವರಣೆ ನೀಡ್ತಾ ಬರ್ತೀನಿ. ಈ ದೇವಸ್ಥಾನದಲ್ಲಿ ನಡೆಯುವ ಪೂಜೆಗಳು, ಹೋಮಗಳು ಮತ್ತು ಉತ್ಸವಗಳು ತುಂಬ ವಿಶೇಷವಾಗಿರುತ್ತದೆ. ಅದರಲ್ಲೂ ವಿಶೇಷವಾಗಿ ವಾರ್ಷಿಕ ಜಾತ್ರೆ ಸಮಯದಲ್ಲಿ ಸಾವಿರಾರು ಭಕ್ತರು ಇಲ್ಲಿ ಆಗಮಿಸಿ ದೇವಿಯ ಆಶೀರ್ವಾದ ಪಡೆಯುತ್ತಾರೆ. ದೇವಸ್ಥಾನ ಸುತ್ತಲಿನ ಪ್ರಕೃತಿ ಸೌಂದರ್ಯವು ಭಕ್ತರಿಗೆ ಮನಃಶಾಂತಿ ನೀಡುತ್ತದೆ. ನೀವು ಆಗಲೇ ನಾನು ಹೇಳ್ದಂಗೆ ಶ್ರೀ ಅಮೃತೇಶ್ವರಿ ಅಂದರೆ ಹಲವು ಮಕ್ಕಳ ತಾಯಿ ದೇವಸ್ಥಾನ ಅಂತಲೇ ಕರೀತಾರೆ. ಇಲ್ಲಿ ಬಂದಾಗ ಮನಸ್ಸಿಗೆ ಶಾಂತಿ ಮತ್ತು ಭಕ್ತಿ ಭಾವ ಹೆಚ್ಚಾಗುತ್ತದೆ. ಭಕ್ತರು ತಮ್ಮ ಮನದ ಆಸೆಗಳನ್ನು ದೇವಿ ಮುಂದೆ ಇಟ್ಟು ಪ್ರಾರ್ಥನೆ ಮಾಡುತ್ತಾರೆ. ಕೋಟದಲ್ಲಿರುವ ಅಮೃತೇಶ್ವರಿ ದೇವಾಲಯವು ಬಹಳ ಪ್ರಾಚೀನವಾದ ದೇವಸ್ಥಾನವಾಗಿದೆ. ಇಲ್ಲಿ ದೇವಿಯನ್ನು ಅಮೃತೇಶ್ವರಿ ಅಮ್ಮ ಅಥವಾ ಹಲವು ಮಕ್ಕಳ ತಾಯಿ ಅಂತಲೂ ಕೂಡ ಕರೀತಾರೆ. ಹಾಗೆ ಭಕ್ತಿಯಿಂದ ಪೂಜಿಸ್ತಾರೆ. ಈ ದೇವಾಲಯಕ್ಕೆ 100 ವರ್ಷಗಳ ಇತಿಹಾಸವಿದ್ದು ಭಕ್ತರ ಕಷ್ಟ ನಷ್ಟಗಳನ್ನು ನಿವಾರಿಸುವ ಶಕ್ತಿಯುಳ್ಳ ದೇವಿಯಾಗಿ ಪ್ರಸಿದ್ಧಿ ಪಡೆದಿದೆ. ಹಾಗೆ ದೇವಸ್ಥಾನದ ವಿಶೇಷತೆ ಮತ್ತು ನಂಬಿಕೆ ತಿಳ್ಕೊಳ್ಳೋಣ ಬನ್ನಿ. ಹಲವು ಮಕ್ಕಳ ತಾಯಿ ಅಂತ ಯಾಕೆ ಕರೀತಾರೆ? ಇಲ್ಲಿನ ಮುಖ್ಯ ದೇವತೆ ಅಮೃತೇಶ್ವರಿ ಅಮ್ಮನವರು ಹಲವು ಮಕ್ಕಳ ತಾಯಿ ಎಂದು ಕರೆಯಲಾಗುತ್ತದೆ. ಮಕ್ಕಳಿಲ್ಲದ ದಂಪತಿಗಳು ಇಲ್ಲಿ ಪ್ರಾರ್ಥನೆ ಸಲ್ಲಿಸಿದರೆ ಸಂತಾನ ಭಾಗ್ಯ ಲಭಿಸುತ್ತದೆ ಎಂಬ ಗಾಢ ನಂಬಿಕೆ ಇದೆ. ಹಾಗೆ ಇಲ್ಲಿ ಸ್ವಯಂಭೂಲಿಂಗಗಳು ಅಂದರೆ ಗರ್ಭಗುಡಿಯ ಸುತ್ತಲೂ 100 ಸಣ್ಣ ಸಣ್ಣ ಸ್ವಯಂ ಭೂಲಿಂಗಗಳು ಭೂಮಿಯಿಂದ ಉದ್ಭವಿಸಿದೆ. ಇವುಗಳನ್ನು ದೇವಿಯ ಮಕ್ಕಳೆಂದು ಪರಿಗಣಿಸುತ್ತಾರೆ. ಅಂದರೆ ಇಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ದೇವಸ್ಥಾನದ ಆವರಣದಲ್ಲಿ ಹೊಸದಾಗಿ ಒಂದು ಶಿಲೆಯನ್ನು ಹೋಲುವ ಆಕೃತಿ ಅಂದರೆ ಲಿಂಗ ಥರ ಭೂಮಿಯಿಂದ ಹೊರಬರುತ್ತದೆ ಎಂದು ನಂಬಲಾಗಿದೆ. ಮತ್ತು ದರ್ಶನ ಮತ್ತು ಸೇವೆಗಳ ವಿವರ ತಿಳಿಯೋಕ್ಕೆ ಬಂದರೆ ಸಮಯ ಬಂದು ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಪೂಜೆ ನಡೆಯುತ್ತೆ. ಹಾಗೂ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ದೇವಸ್ಥಾನ ತೆರೆದೇ ಇರುತ್ತೆ. ನೀವು ಖಂಡಿತ ಉಡುಪಿ ಕಡೆ ಹೋದಾಗ ಈ ದೇವಸ್ಥಾನ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದು. ಹಾಗೆ ಮುಖ್ಯ ಸೇವೆಗಳು ಬಂದು ಬೆಳಕಿನ ಸೇವೆ, ತುಲಾಭಾರ ಸೇವೆ ಮತ್ತು ಲಿಂಗಕ್ಕೆ ಎಣ್ಣೆ ಅರ್ಪಿಸುವ ಸೇವೆಗಳು ಇಲ್ಲಿ ಅತ್ಯಂತ ಪ್ರಮುಖವಾಗಿದೆ. ಹಾಗೆ ಇಲ್ಲಿ ಅನ್ನಪ್ರಸಾದ, ಮಧ್ಯಾಹ್ನದ ಸಮಯದಲ್ಲಿ ಭಕ್ತರಿಗೆ ಅನ್ನಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತದೆ. ಸ್ಥಳ ಒಂದು ಇದು ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲೇ ಉಡುಪಿ ಮತ್ತು ಕುಂದಾಪುರ ನಡುವೆ ಇದೆ. ಇತಿಹಾಸ: ಈ ದೇವಸ್ಥಾನವು ಸುಮಾರು 450ರಿಂದ 1000 ವರ್ಷಗಳಷ್ಟು ಹಳೆಯದು ಎನ್ನಲಾಗಿದೆ. ಯಾವ್ಯಾವ ದೇವಸ್ಥಾನ ಇದೆಯಪ್ಪ ಇಲ್ಲಿ ಅಂದರೆ ರಕ್ತೇಶ್ವರಿ, ವೀರಭದ್ರ, ನಾಗದೇವತೆ ಹಾಗೂ ಬೊಬ್ಬರ್ಯ ಮೊದಲಾದ ದೈವಗಳ ಗುಡಿಗಳು ಕೂಡ ಇಲ್ಲಿ ಇದ್ದಾವೆ. ನೋಡಿ, ಅಮ್ಮ ಇಲ್ಲಿ ನಿಮಗೆ ಹೊಂಬಾಳೆ ಇದ್ರದ್ದು ವರ ಕೊಡೋದು, ಕಣ್ ತುಂಬಿಸ್ಕೊಡಿ, ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡಿದ್ರೆ ಎಲ್ಲರಿಗೂ ಕೂಡ ಶುಭ ಆಗಲಿ, ಒಳ್ಳೆಯದಾಗಲಿ ಅಂತಲೇ ಕೇಳ್ಕೊತೀನಿ. ನೀವು ಏನಾದರೂ ಈ ದೇವಾಲಯಕ್ಕೆ ಭೇಟಿ ನೀಡಲು ಯೋಚಿಸುತ್ತಿದ್ದರೆ ಪಾರ್ಕಿಂಗ್ ಅಥವಾ ಹತ್ತಿರದ ಪ್ರವಾಸಿ ತಾಣಗಳ ಬಗ್ಗೆ ಮಾಹಿತಿ ಬೇಕಿದ್ದಲ್ಲಿ ನೀವು ಕೇಳಬಹುದು. ಅಲ್ಲೂ ಕೂಡ ನಿಮಗೆ ಇನ್ನೂ ಹೆಚ್ಚಿನಾದಂಥ ಮಾಹಿತಿ ಕೂಡ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ಹೊಸ ದೇವಸ್ಥಾನ ಇರ್ಬೋದು,
ಹಾಗೆ ಪವಾಡ ಕ್ಷೇತ್ರಗಳ ಪವಾಡ ಕಥೆಗಳಿರ್ಬೋದು, ಈ ಥರ ಒಳ್ಳೊಳ್ಳೆ ದೇವಸ್ಥಾನಗಳ ವಿಸಿಟ್ ಇರ್ಬೋದು. ಖಂಡಿತ ನೋಡಿ ಇಲ್ಲಿ ಮಕ್ಕಳು ಹಾಗೆ 3 ವರ್ಷಕ್ಕೊಮ್ಮೆ ಲಿಂಗಗಳು ಉತ್ಪತ್ತಿ ಆಗುತ್ತಲ್ವ, ಹಾಗಾಗಿ ಇಲ್ಲಿನ ತಾಯಿಯನ್ನು ಹಲವು ಮಕ್ಕಳ ತಾಯಿ ಅಂತಲೂ ಕೂಡ ಪ್ರಸಿದ್ಧಿಯಾಗಿದೆ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಶೇರು, ಲೈಕು, ಕಮೆಂಟು ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.